5 ಚೆನ್ನಾಗಿರೋ ಸೀರೆಗಳು, 5 ಸೀರೆ ಜಸ್ಟ್ 550. ಹಾಯ್ ಬಸ್ಸು, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬನಶಂಕರಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ ಬನಶಂಕರಮ್ಮ ದೇವಸ್ಥಾನ ದರ್ಶನ ಮಾಡೋಣ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆ ಬನಶಂಕರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಕೈಲಿ ಏನಿದೆ, ಭಗವಂತನ ಕೈಲಿರೋದು. ಹೋಗೋದು ಬೆಳಗ್ಗೆ 77 ಬೆಂಗಳೂರು ಬಂದೆ. ಮಾಡ್ತೀನಿ ಮೇಡಮ್, ಒಂದು 1,000 ರೂಪಾಯಿ ಗಂಟ. 10 ರೂಪಾಯಿ ಇಲ್ಲ ಮೇಡಮ್. ನೇರ ನಡೆ ನೇರ ನುಡಿ ನೀತಿ ನಮ್ಮದು, ಸುಳ್ಳು ಕೊಳ್ಳು ನಮ್ಮ ಮುಂದೆ ಸಲ್ಲದು ಅಂತೀರಾ? ಬಿಡ್ಸಕ್ಕಾಗಲ್ಲ. ಎಲ್ಲ ನಾವು ಮಾಡೋ ಸಾಲಿಗೆ ಸರಿ ಐತದೆ. ಏನ್ ಮಾಡಕ್ ಮೇಡಮ್, ಎಲ್ರು ಹೆಣ್ಣು ಮಕ್ಕಳು ಒಬ್ಬ ಮಗ ಮಾಡ್ಲೇಬೇಕು. ಮಾಡಿದ್ರ ಏನು ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ. ತಿನ್ನೋದಷ್ಟೇ ಮೇಡಮ್. ನಾವು ಸಂಪಾದನೆ ಮಾಡೋದ್ರಲ್ಲಿ ಕಾಲವಾಸಕ್ಕಿಂತ ಇನ್ನ ಕಮ್ಮಿನೇ ತಿನ್ನೋದು. 100%, 10% ತಿಂದು 90% ಬರೀ ಎಲ್ಲ ಹೊರಗಡೆನೆ ಹೋಗುತ್ತೆ. ನಿಜ 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 ನಿಜ, ನೀನ್ ಹೇಳ್ತಿರೋದೆಲ್ಲ ನಿಜ. ಮಾತಾಡ್ತಾ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದೆ ಗೊತ್ತಾಗಿಲ್ಲ. ಸ್ಟಾರ್ಟಿಂಗ್ ನಮ್ಮಪ್ಪ 1970s ಬ್ಯಾಂಗ್ಳೂರ್ ಬಂದಿರೋ ಸ್ಟೋರಿ ಹೇಳ್ತಾ ಇದ್ರು. ಆಗ ಸ್ಯಾಲ್ರಿ ಎಷ್ಟಿರ್ಬೋದು ಹೇಳಿ? ಒಂದು ದಿವಸಕ್ಕೆ 2 ರೂಪಾಯಿ ಸ್ಯಾಲ್ರಿ ಅಂತೆ. ರೆಂಟ್ ಬಂದು 30 ರೂಪಾಯಿ ಅಂತೆ. ಆಗ ಒಂದೊಂದು ರೂಪಾಯಿಗೂ ಎಷ್ಟು ಬೆಲೆ ಇತ್ತು ಅಲ್ವಾ? ಈಗ ದುಡ್ಡಿಗೆ ಅದಕ್ಕಿಂತ ಬೆಲೆ ಜಾಸ್ತಿ ಇದೆ, ಆದರೆ ಸ್ವಲ್ಪ ಚೇಂಜ್ ಅಷ್ಟೇ. ಅವಾಗ ದುಡ್ಡು ಜೊತೆಗೆ ಮನುಷ್ಯತ್ವ ಮತ್ತು ನಂಬಿಕೆ ಇತ್ತು. ಈಗ ಯಾರು ಹಾಳಾಗೋಗಿ ನಾವು ನೆಟ್ಟಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ಜಂಬ ಕೊಚ್ಕೋಬೇಕು. ಹೋಗ್ಲಿ ಬಿಡಿ ಬಾಸ್, ನಾವು ಒಳ್ಳೇದನ್ನ ಮಾತ್ರ ಮಾತಾಡೋಣ. ಆ ಸ್ಟೋರಿ ಕೇಳ್ತಾ ಬನಶಂಕರಿ ಪಾರ್ಕಿಂಗ್ ಹತ್ರ ರೀಚ್ ಆದ್ವಿ. ಒಳಗಡೆ ಹೋಗಿ ನೋಡ್ತೀವಿ, ಪಾರ್ಕಿಂಗೇ ಇಲ್ಲ. ಎಲ್ಲಿ ನೋಡಿದ್ರು ಕಾರು. ಎಲ್ಲಿ ನಿಲ್ಲಿಸ್ಬೇಕಂತ ಗೊತ್ತಾಗಿಲ್ಲ. ಬಟ್ ಲಾಸ್ಟ್ನಲ್ಲಿ ನಮಗೋಸ್ಕರ ಒಂದು ಜಾಗ ಖಾಲಿ ಇತ್ತು. ನಮ್ಮ ರಥನ ಅಲ್ಲಿ ಪಾರ್ಕ್ ಮಾಡಿ ದರ್ಶನ ಕಡೆ ಹೊರಟ್ವಿ. ಎಷ್ಟಮ್ಮ ನಿಂಬೆಹಣ್ಣ? ಯಾರಾದರೂ ಮನ್ಸಲ್ಲಿ ನೆನೆಸ್ಕೊಂಡು ಆ ಕೆಲಸ ಸಕ್ಸಸ್ಫುಲ್ ಆದರೆ ಬಂದು ಕಲ್ಲುಪ್ಪು ಹಾಕ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಅದ್ರ ಜೊತೆಗೆ ನಮ್ಮ ಮಂಗಳಮುಖಿಯರು ನಿಂಬೆಹಣ್ಣಿಂದ ದೃಷ್ಟಿ ತೆಗೆಯೋದನ್ನು ನೋಡಿದೆ. 70 ಅಲ್ಲ? ಸಾಕು ಎಲ್ಲದಕ್ಕೂ ಹಾಕು. ನಿಂಬೆಹಣ್ಣ ಕಟ್ ಮಾಡಿ ಬತ್ತಿ ಹಾಕಿರ್ತಾರೆ. ಅದಕ್ಕೆ ನಾವು ತುಪ್ಪ ಹಾಕೊಂಡು ಬತ್ತಿ ಹಚ್ಚಿ ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊಂಡ್ವಿ. ಆ ದೀಪದಿಂದ ಬನಶಂಕರಮ್ಮನಿಗೆ ಮಂಗಳಾರತಿ ಮಾಡೋದು ಈ ದೇವಸ್ಥಾನದ ವಿಶೇಷ. ಏನ್ ಬೇಡ್ತಾ ಇದೆಯಾ? ಮನೆಯಲ್ಲಿ ಶಾಂತಿ ಇರಲಿ ಅಂತ ಬೇಡ್ಕೊಂತೀವಿ. ನಮ್ಮ ಒಳ್ಳೆಯದಾಗಿ ದೇವಸ್ಥಾನದೊಳಗಡೆ ಕ್ಯಾಮ್ರಾಗಳು ಅಲೋಡ್ ಇಲ್ಲ. ಆದರೆ ಇಷ್ಟು ದೂರ ಬಂದು ನಾನು ನಿಮಗೆ ಬನಶಂಕರಮ್ಮ ದರ್ಶನ ಮಾಡಿಸೋದ್ರೆ ಹೆಂಗೆ ಹೇಳಿ? ಬನ್ನಿ, ನಾನು ನಿಮಗೆ ದರ್ಶನ ಮಾಡಿಸ್ತೀನಿ. ಮಂಗಳಾರತಿ ಮಾಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ರಶ್ ಇದ್ರೂ ದರ್ಶನ ಮಾತ್ರ ಚೆನ್ನಾಗಾಯಿತು. ಮಂಗಳಾರತಿ ಮಾಡಿರೋ ನಿಂಬೆಹಣ್ಣ ಅದಕ್ಕೆ ಆದ ಜಾಗ ಇದೆ, ಅಲ್ಲಿ ಇಟ್ಬಿಟ್ಟು ಮತ್ತೊಮ್ಮೆ ತಾಯಿನ ನೆನಪಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡ್ವಿ.
ಅಲ್ಲಿ ಮೈಕ್ನಲ್ಲಿ ಸ್ಯಾರಿ ಅಂತ ಕೂಗ್ತಿದ್ರು. ಅದನ್ನು ಕೇಳಿಸ್ಕೊಂಡಿರೋ ನಮ್ಮಮ್ಮ ಸುಮ್ಮನಿರ್ತಾರಾ, ನೋಡೋಣ ಅಂತ ಕರ್ಕೊಂಡು ಹೋದ್ರು. 710 710 2 ಸಾರಿ 700 ಮೇಡಮ್ ಸೀರೆ ಬೇಕಾದ್ರೆ ವೇಟ್ ಮಾಡ್ಬೋದು ನೀವು. ನೋಡಿ ಇದು ಕೂಡ 2000 ರೂಪಾಯಿ ಬೆಲೆ ಬರ್ತಕ್ಕಂಥ ಸೀರೆ 1200. ಆಯ್ತಾ ಕರೆಕ್ಷನ್ 1200 ಮೂರು ಸೀರೆನಾ 1000 2000 ರೂಪಾಯಿ ಸೀರೆ 1000 1050 1000 ತಗೊಳ 1050 ರೂಪಾಯಿ ಕೊಡ. ಒಂದು ಸ್ಯಾರಿಗೆ ಅಮೌಂಟ್ ಫಿಕ್ಸ್ ಮಾಡಿ ಕೂಗ್ತಾರೆ. ಇಷ್ಟ ಆದವರು ಬೀಟ್ ಮಾಡಿ ತಗೋಬೋದು. ವಿಶೇಷ ಏನಂದರೆ ಇದು ಬನಶಂಕರಿ ದೇವಿಗೆ ಉಡಿಸಿರೋ ಸ್ಯಾರೀಸ್ ಅಂತ. ಬನ್ನಿ ನಾವಮ್ಮ ಬೀಟ್ ಮಾಡಿ ಎಷ್ಟು ಸ್ಯಾರೀಸ್ ತಗೊತಾರೆ ಅಂತ ನೋಡೋಣ. 1200 ರೂಪಾಯಿ ನಾನು ಕೂಗ್ತಾ ಇದ್ದೀನಿ, ನೀವು ಬೀಟ್ ಮಾಡಿ. ಇನ್ನೂ ಬೀಟ್ ಆಗಿಲ್ಲ ಸರ್. ಇದು ಚೇಂಜ್ ಮಾಡ್ಬೋದಾ ಸರ್? ಇಲ್ಲ ಸರ್, ಎಕ್ಸ್ಚೇಂಜ್ ಮಾಡಿ. 5 ಸೀರೆ ಇದೆ, 5 ಚೆನ್ನಾಗಿರೋ ಸೀರೆಗಳು. 5 ಸೀರೆ ಜಸ್ಟ್ 550. 560 ಹಣ ಒಂದೊಂದು ಸೀರೆಗೆ 10 ರೂಪಾಯಿ 50 ರೂಪಾಯಿ ಕೂಗ್ಬೇಕಣ. 500 600 650 ಏನಂತ 650 650 ಒಂದು ಸಾರಿ 700 700 2 ಸಾರಿ 700 3 ಸಾರಿ 660 ರೂಪಾಯಿ ಇಸ್ಕೊಡಿ. 670 ಹಾ? 600 ಇರಿ, 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 ಒಂದು ನಿಮಿಷ. 670 670 670 ಒಂದು ಸಾರಿ 680 680 2 ಸಾರಿ 90 ಸರ್. 690 690 690 3 ಸಾರಿ 690 ಬೀಟ್ ಮಾಡ್ಬಿಟ್ಟಲ್ಲಮ್ಮ. ಬೀಟ್ ಮಾಡಿ ಗೆದ್ಮೇಲೆ ನಮ್ಮಮ್ಮನ ಇನ್ನರ್ ಫೀಲಿಂಗ್. ನಾನು ಸ್ವಲ್ಪ ಸ್ಕ್ಯಾನ್ ಮಾಡಪ್ಪ. ಎಲ್ಲಿ ಫೋನ್ ಸರ್? ಎಷ್ಟು ಕೊಟ್ಲು? ಓಹ್, ಕೊನೆಗೂ ಸೀರೆ ಬೆಟ್ಟಿಂಗ್ ಮುಗೀತು. ಸುಮ್ಮನೆ ನೋಡೋಣ ಅಂತಲೇ ಹೋಗಿ ಇಷ್ಟೊಂದು ಸ್ಯಾರಿ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಸ್ಯಾರಿ ತೊಗೊಳ್ಲೇಬೇಕು ಅಂತ ಹೋದರೆ ಇನ್ನೆಷ್ಟು ಸ್ಯಾರಿ ಪರ್ಚೇಸ್ ಮಾಡಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. Yeah, this is my life, my strife, my right to fight, to die on. And this is my game to play, to claim a brand new name, oh. And I ain't gonna lie to you, I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that. ದರ್ಶನ ಇಲ್ಲ ಆಯ್ತಾ? ದರ್ಶನ ಚೆನ್ನಾಗಾಯ್ತಪ್ಪ. ಅವಾಗ ಮನೇಲಿ ಇದ್ರೊಳಗಡೆ ಹೋಗ್ಬೇಕು ಸೀರೆ ಪರ್ಚೇಸ್. ಅಲ್ಲಿ ಚೆನ್ನಾಗಾಯ್ತು. ದೇವಸ್ಥಾನ ಬರಬೇಕಾದ್ರೆ ಹಳಸನ್ನ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಮನೆಗೆ ಹೋಗ್ಬೇಕಾದ್ರೆ ತಗೊಂಡೋಗೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಒಂದು ಚೆನ್ನಾಗಿರೋ ಹಳಸನ್ನ ತಗೊಂಡು ಮನೆ ಕಡೆ ಹೊರಟ್ವಿ. ತಗೊಂಡ್ಬಂದೆ ಮನೆಗೆ ಹೋಗೋ ಗಂಟೆ ಅದೇ ಸೀರೆ ತೆಗೆದು ನೋಡ್ತಾ ಇರಿ. ಇವತ್ತಿನ ಬನಶಂಕರಿ ದರ್ಶನ ಮುಗೀತು. ಮುಂದಿನ ವಿಡಿಯೋದಲ್ಲಿ ಬೇಗ ಸಿಗೋಣ ಬಾಸು. ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ.